ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ, ತುಲಾ ರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಚಂದ್ರರ ಯೋಗ ಫಲ ಎಂಬತಕ್ಕಂಥದ್ದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿ ಬಗ್ಗೆ ನೀವೇನ್ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಅಥವಾ ಉದ್ಯೋಗದಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ ಅನ್ಕೊಂಡಿದ್ರಲ್ಲ, ಅಥವಾ ಒಂದು ಯಶಸ್ಸು ಕಾಣದಿರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗಿತ್ತಲ್ಲ, ಅಂತಹವರಿಗೆ ದಾರಿದೀಪವಾಗಿ ಒಂದು ಅದ್ಭುತವಾದಂತಹ ಕಾಲ ಸನ್ನಿಹಿತವಾಗಿರತಕ್ಕಂಥದ್ದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಕಳೆದ 3-4 ತಿಂಗಳಿಂದ ತಾವು ಒಂದು 2-3 ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡು ಆ ಕೆಲಸಕ್ಕೆ ಚಾಲನೆ ಕೊಡಕ್ಕಾಗದಿರ ಒದ್ದಾಡ್ತಿದ್ರಲ್ಲ, ಒಂದು ಚಾಲನೆ ಕೊಡತಕ್ಕಂಥ ಯೋಗ ಫಲ ಇದೆ. ಒಂದು ಅದ್ಭುತವಾದಂತ ಕಾಲ. ಈ ಸಮಯದಲ್ಲಿ ತಮ್ಮ ಚಿಂತನೆ ಬೇಕು. ಹಾಗೆ ಹೊಸದನ್ನ ಕಾಣ್ತೀರಿ, ಹೊಸ ಬದುಕನ್ನ ನೋಡ್ತೀರಿ, ಹೊಸದಾದಂತಹ ಯಾವ್ದಾದ್ರು ಒಂದು ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ. ಹಾಗೆ ಒಂದು ವಾಹನ ಆಗಿರ್ಲಿ, ವಸ್ತ್ರ ಆಗಿರ್ಲಿ, ಚಿನ್ನ ಬೆಳ್ಳಿ ಆಗಿರ್ಲಿ, ಅಥವಾ ಯಾವ್ದಾದ್ರು ಬೆಲೆ ಬಾಳುವಂತ ಒಂದು ವಸ್ತ್ರವಾದ್ರು ಅದನ್ನ ಗೌಪ್ಯತೆಯಿಂದ ಅದನ್ನ ನಿಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳುವಂತ ಚಿಂತನೆಯಲ್ಲೂ ತಾವಿರ್ತೀರಿ. ಆದ್ರೆ ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ಬರುವಂತ ಯಾವುದೇ ಸಮಸ್ಯೆಗಳಿಗಾದ್ರೂ ಅಲ್ಲಿಂದಲೇ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳೋದಾದ್ರೆ ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡಿ. ಅದರಲ್ಲಿ ಒಂದಷ್ಟು ಅಂದ್ರೆ 4 ಪಾದಗಳಲ್ಲಿ 3 ಮತ್ತು 4ನೇ ಪಾದ, ಆ ಪಾದದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ನೆಮ್ಮದಿ ಕಾಣ್ತಿದ್ರಿ. ಇನ್ನ 1-2ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತಾ ಇದ್ದೀರಿ. ನಿಮ್ಮ ಕಾಯಕದಲ್ಲಿ ಎಲ್ಲೋ ಒಂದ್ ಕಡೆ ಯಾವ ಕೆಲಸವೂ ನಡೀತಿಲ್ಲ, ಎಲ್ಲವೂ ಸಹಿತ ಆತಂಕದಲ್ಲಿದ್ದೀರಿ. ಒಂದಷ್ಟು ತೊಂದರೆ ತಾಪತ್ರಗಳಿಂದ ದಿನನಿತ್ಯದ ಕಾಯಕವನ್ನ ಕೈ ಬಿಟ್ಟಂಗ ಆಗ್ತಾ ಇದೆ. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅಥವಾ ಯಾರೊಬ್ಬರಾದ್ರೂ 1-2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು 1 ಚಿಟಿಕೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ತುಂಬಾ ಅದೃಷ್ಟದ ಫಲ ನಿಮ್ಮದಾಗತ್ತೆ. ಹಾಗೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದ ಕ್ರಮವನ್ನ ಅನುಸರಿಸಿ ಕ್ರಮಬದ್ಧವಾದಂತಹ ಅನುಷ್ಠಾನವನ್ನ ತಾವು ಮಾಡಿದ್ದೇ ಆದ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತಾಯಿ ಶಂಕರಿಯನ್ನ, ಭಗವತಿಯನ್ನ ತೃಪ್ತಿಕರವಾದಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಚಂದ್ರ ಮತ್ತೆ ಗುರು ಇಬ್ಬರ ಅನುಗ್ರಹ ಬೇಕು, ಜೊತೆಗೆ ಶುಕ್ರ ಅನುಗ್ರಹ ಬೇಕು. ಶುಕ್ರಾನುಗ್ರಹದಿಂದ ಮಾತ್ರ ಸಾಧ್ಯ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿ ಧರ್ಮ ಏನಾದ್ರೂ ಒಂದು ಮಾಡಿದ್ರು ಅದರ ಅಭಿವೃದ್ಧಿ ಆಗುತ್ತೆ, ಅಥವಾ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಥವಾ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬಹುದು ಎಂಬತಕ್ಕಂಥ ಆಸೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನ ಮಧ್ಯದಲ್ಲಿ ಆಲೋಚನೆ, ಜೊತೆಗೆ ಒಂದಷ್ಟು ನಿಷ್ಠೂರದ ಹೊರೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅಂತಕ್ಕಂಥದ್ದು ಬಹಳ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಹೆಣ್ಮಕ್ಳಿಗಾಲಿ ಗಂಡ್ಮಕ್ಳಿಗಾಲಿ ಇಬ್ಬರಿಗೂ ಒಳ್ಳೇದಲ್ಲ. ಕೋಪದಿಂದ ನೀವೇನೂ ಸಾಧನೆ ಮಾಡ್ಕೊಳಿಕ್ಕಾಗಲ್ಲ. ಹೋದಂತ ಆ ಕ್ಷಣವನ್ನ ಪುನಃ ಬಾ ಅಂದ್ರೆ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಭಗವಂತ ಕೊಟ್ಟಂತ ಸುಂದರವಾದಂತಹ ಈ ಕಾಲವನ್ನ ಮುಂದೆ ಬರ್ತಕ್ಕಂಥ ಪ್ರತಿ ನಿಮಿಷ ಪ್ರತಿ ಕಾಲಗಳಲ್ಲೂ ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆದನ್ನ ಆಲೋಚನೆ ಮಾಡಿ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹೊಸದಾಗಿ ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಿರ್ತಕ್ಕಂಥವರಿಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಅನುಭವದ ಮಾತು ನಿಮ್ಮ ತಂದೆಯವರಿಂದ ಆಲಿಸಿ. ಯಾಕೆಂದ್ರೆ ನಿಮ್ಮ ತಂದೆಯವರನ್ನ ಕೇಳಿದಾಗ ಗೊತ್ತಾಗತ್ತೆ ಅವರ ಶ್ರಮ ಹೇಗಿತ್ತು ಅಂತ. ನಿಮ್ಮ ವಯಸ್ಸಲ್ಲಿ ಅವರು ಉದ್ಯೋಗಕ್ಕಾಗಿ ಏನ್ ಕಷ್ಟಪಟ್ಟರು ಅನ್ನೋದನ್ನ ಕೇಳಿ ನೋಡಿ. ಯಾಕೆಂದ್ರೆ ಉದ್ಯೋಗಾಕಾಂಕ್ಷಿಗಳಿದ್ರೆ ಸ್ವಲ್ಪ ಮುಂಗೋಪ ಜಾಸ್ತಿ ಆಗತ್ತೆ. ಅಯ್ಯೋ ನನ್ನ ಸರಿಯಾದ ಸಮಯಕ್ಕೆ ಏನೂ ನಂಗೆ ಸಿಕ್ತಿಲ್ಲ ಅಂತ. ಆದ್ರೆ ನಿಮ್ಮ ತಂದೆಯವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಅವರು ನಿಮ್ಮ ವಯಸ್ಸಲ್ಲಿದ್ದಾಗ ಏನ್ ಕಷ್ಟ ಅನುಭವಿಸಿದ್ರು ಅಂತ. ಹಾಗಾಗಿ ಕೆಲವು ನೀತಿ ಪಾಠಗಳಿದೆಯಲ್ಲ, ಅದು ಜೀವನದ ಮೌಲ್ಯ. ಅರ್ಧ ತಲೆನೋವು, ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಒಂದಷ್ಟು ಒತ್ತಡಕ್ಕೆ ಸಿಲುಕೊಳ್ಳುವಂಥದ್ದು, ಪ್ರಯಾಣ ಕಾಲದಲ್ಲಿ ಆಗುವಂತಹ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮತ್ತು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡುವಾಗ ಒಂದಷ್ಟು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥದ್ದು, ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದಿರ ಇರತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗದಿರ ಇರತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು. ನಾನು ಒಂದು ಬದಲಾವಣೆ ತಂದುಕೊಳ್ಬೇಕು, ಜೀವನಕ್ಕೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಮಾಡೋದಾದ್ರೆ ಮೊದಲು ತಾವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತು ಚಂದ್ರಗ್ರಹನ್ನ ಪ್ರಾರ್ಥನೆ ಮಾಡಿ ಆ ಹಾಲನ್ನ ಹಸರಿಗಿಡದ ಮೇಲೆ ಹಾಕಿ ಕೈ ತೊಳ್ಕೊಂಡು ನಂತರ ಮನೆ ದೇವರು ಪ್ರಾರ್ಥನೆ ಮಾಡಿ ನೀವು ಒಂದು ಮುಂದಕ್ಕೆ ಹಾಕ್ಬೇಕು. ಆಗ ಒಂದಿಷ್ಟು ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೇ ಮೌನವಾಗಿದ್ರು ಯಾವುದನ್ನೂ ಮಾತಾಡಬಾರ್ದು, ನನ್ನಷ್ಟಕ್ಕೆ ನಾನಿರ್ಬೇಕು, ಯಾವ ತಂಟೆ ತಕರಾರು ಹೋಗೋದು ಬೇಡ ಅಂತ ನೀವು ಅಂದುಕೊಂಡ್ರು ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯುತ್ತಾ ಬರ್ತಕ್ಕಂಥ ಪರಿಸ್ಥಿತಿ, ಅಂದ್ರೆ ಹುಚ್ಚೆದ್ದು ಕುಣಿಯುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಲ್ಲಾ ಕೆಲಸಗಳ ಬಗ್ಗೆ ನಿಮ್ಮ ಚಿಂತನೆ, ಯಾವುದೊಂದು ವಿಚಾರವನ್ನ ಕೈಗೆತ್ಕೊಂಡ್ರೆ ಅದು ಪೂರ್ಣ ಮುಗಿಯೋ ತನಕ ಅದನ್ನೇ ನಡೀಬೇಕು, ಅದರಂತೆ ಮುಂದೆ ಹೋಗ್ಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೊಂದು ದಾರಿ ಹುಡುಕ್ತಾ ಇರ್ತೀರಿ. ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ, ವಿಷ್ಣು ದೇವರನ್ನ ಆರಾಧನೆ ಮಾಡ್ತಾ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದಷ್ಟು ಕೆಂಪು ನೀರು. ನೋಡಿ, ಕೆಂಪು ನೀರು ಅಂದ್ರೆ ಹೇಗೆ, ಒಂದು ಲೋಟ ನೀರಿಗೆ ಒಂದಷ್ಟು ಸುಣ್ಣ ಮತ್ತು ಅರಿಶಿನ ಹಾಕಿದ್ರೆ ಅದು ಕೆಂಪಾಗುತ್ತೆ. ಅದರಲ್ಲಿ ಒಂದು ಚಿಟಿಗೆ ಹೆಸರು ಕಾಳು ಹಾಕಿ, ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ಹಾಕಿ ಅದರಿಂದ ದೃಷ್ಟಿ ತೆಗೆದು ಅದನ್ನ ಹಸರು ಗಿಡದ ಮೇಲೆ ಹಾಕೋದ್ರಿಂದ ತಕ್ಕಂತ ತೊಂದರೆ ತಾಪತ್ರಗಳಿಂದ ಬೇಗ ಮುಕ್ತರಾಗ್ತೀರಿ.
ಇನ್ನು ಆರೋಗ್ಯ ದೃಷ್ಟಿಯಿಂದ ಏನಾದ್ರು ತೊಂದರೆ ಆಗುತ್ತೆ ಎಂಬತಕ್ಕಂತ ಸಮಸ್ಯೆ ನಿಮಗೆ ಕಂಡು ಬಂದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಾಂತ್ಯದ ಮುಂಭಾಗದಲ್ಲೇ ಮನೆಯ ಮುಂದೆ ಆಗ್ಲಿ ಅಥವಾ ಸುತ್ತಮುತ್ತ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ಹಚ್ಚ ಹಸಿರಿರಬೇಕು, ಆ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ನಿಂತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಪರಿಪೂರ್ತಿಯಾಗಿ ಅದರಿಂದ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋ ತನಕ ಆ ಕೆಲಸದ ಬಗ್ಗೆ ಮತ್ತೊಬ್ಬರ ಹತ್ರ ಪ್ರಸ್ತಾವನೆ ಮಾಡಬೇಡಿ. ಇನ್ನೊಬ್ಬರ ಹತ್ರ ಕೂತು ನೀವು ಪ್ರಸ್ತಾವನೆ ಮಾಡಿದಾಗ ಮಾತ್ರ ಅದು ವ್ಯತ್ಯಾಸ ಆಗುತ್ತೆ, ಅದರಿಂದ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಒಳ ಮನಸ್ಸು ಹೇಳೋದೊಂದು, ನೀವು ನಡ್ಕೊಳ್ಳೋದು ಮತ್ತೊಂದು. ಯಾವುದು ಬೇಡವೋ ಅದ್ರ ಕಡೆ ನಿಮ್ ಗಮನ, ಯಾವುದು ಸರಿ ಇಲ್ವೋ ಅದನ್ನೇ ಹೆಚ್ಚು ಆಲೋಚನೆ ಮಾಡ್ತೀರಿ. ಯಾರು ನಿಂದಕರೋ ಅವ್ರ ಜೊತೆ ಸ್ನೇಹ ಬೆಳೆಸ್ತೀರಿ. ಯಾರು ಸರಿ ಇಲ್ಲ ಅಂತ ಗೊತ್ತಿದ್ರು ಬಲವಂತವಾಗಿ ಅದನ್ನೇ ಮಾಡಿ ಅದರಲ್ಲೇ ಏನೋ ಸೈ ಅನಿಸ್ಕೊಳ್ಬೇಕು, ಅದರಿಂದಲೇ ಅನುಕೂಲ ಪಡಿಬೇಕು ಅಂತಕ್ಕಂಥ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಉತ್ತಮವಾದಂತ ಬೆಳಕಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಬಹಳ ದಿನಗಳ ಹಿಂದಿನಿಂದಲೂ ನಿಮ್ಮದೊಂದು ಪ್ರಯತ್ನ ಇತ್ತು, ನಿಮ್ಮದೊಂದು ಕೆಲಸ ಕಾರ್ಯ ಆಗಬೇಕು, ಆಗ್ತಾ ಇಲ್ಲ ಅನ್ನೋದಿತ್ತು. ಅಂತಹ ನೋವಿಗೆ, ಅಂತಹ ಒಂದು ಕೊರತೆಗೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನೇ ಕಾಣ್ತಾ ಇದ್ದೀರಿ. ಎಲ್ಲೋ ಒಂದ್ ಕಡೆ ಕಣ್ಣೀರು ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣೀರು ಹಾಕೊಂಡು ಮೂಲೆ ನಿಂತ್ಕೋಬೇಕು ನೀವು. ಅಂದ್ರೆ ಸಮಸ್ಯೆ ಅನ್ನೋದು ಅರಿವಿಲ್ಲದಂತ ರೀತಿ ಮನೆ ಬಾಗಿಲು ಬರ್ತಾ ಇದೆ. ಹಾಗಿರುವಾಗ ಒಂದು ಪರಿಹಾರ ಅಂತ ನೋಡೋದಾದ್ರೆ ತುಳಸಿ ಪ್ರಾರ್ಥನೆ ಮಾಡಿ ತುಳಸಿ ತೀರ್ಥವನ್ನ ತೆಗೆದುಕೊಂಡ್ರೆ ತುಂಬಾ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀವಿ. ನಾನು ನಂದು ನನ್ನಿಂದ ಅಥವಾ ನಾನು ಹೇಳ್ದಂಗೆ ಆಗುವಂತದ್ದು, ನಾನು ಹೇಳಿದ್ರೆ ಮಾತ್ರ ಸಾಧ್ಯ ಇದಲ್ಲ. ನಿಮ್ಮ ನಡೆ ನಡವಳಿಕೆಗಳಲ್ಲಿ ಏನ್ ಬದಲಾವಣೆ ತಂದುಕೊಂಡ್ರು ಅದರ ಯೋಗ ಫಲ ಎಂಬತಕ್ಕಂಥದ್ದು ಬಹಳ ಚೆನ್ನಾಗಿದೆ. ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಅಥವಾ ತಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡುವಂತದ್ದಿದೆ. ನಿಮ್ಮ ಒಳ ಮನಸ್ಸು ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ಬೇಕಾಗಿದೆ. ಕೊಟ್ಟ ಮಾತಿಗೆ ನಡ್ಕೊಳ್ತಕ್ಕಂಥದ್ದು, ಮಾಡುವ ಯಾವುದೇ ಕೆಲಸವಾದ್ರೂ ಸಭೆ ಸಮಾರಂಭಗಳಲ್ಲಿ ವಿಚಾರವನ್ನ ಚರ್ಚೆ ಮಾಡಿದಿರ ಅದನ್ನ ಗೌಪ್ಯತೆ ಕಾಪಾಡಿಕೊಂಡ್ರೆ, ಆ ಗೌಪ್ಯವಾಗಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ್ರೆ ಅದರ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ವ್ಯವಹಾರಗಳಂತಕ್ಕಂಥದ್ದು ಬಹಳಷ್ಟು ತೂಕವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗ್ತಿದೇನೋ ಎಂಬತಕ್ಕಂಥದ್ರ ಆತಂಕ ಇದೆ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲ್ ಮೇಲಿದೆ. ಒಂದಲ್ಲ ಒಂಥರ ಆಲೋಚನೆ ಮಾಡಿದಷ್ಟು, ಕೆಲಸಗಳು ಮಾಡಿದಷ್ಟು ಅಥವಾ ಕಷ್ಟಪಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹಾಕಿದಷ್ಟು ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮನ್ನ ಬಾಧಿಸ್ತಾ ಇದೆ. ಆದ್ರೆ ಮನೆ ದೇವರ ಪ್ರಾರ್ಥನೆ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಹಾಗೆ ಮಾಡುವಂತ ಕಾಯಕವನ್ನ ಅರ್ಥೈಸಿಕೊಂಡು ನಡಿಬೇಕು. ಹೀಗೆ ಸ್ವಲ್ಪ ಸತ್ಯಾಸತ್ಯತೆಗಳ ಬಗ್ಗೆ ಸರಿಯಾಗಿ ಅರಿವಿಲ್ದಿರ ಅಥವಾ ಕೆಲವೊಮ್ಮೆ ಹಾಕುವ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸದಿಂದ ತೊಂದರೆ ತಾಪತ್ರೆಗಳು ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಮಹಾಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದ್ರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದ್ರು ಹಣ್ಣು ಹಂಪಲನ್ನ ಕೊಡ್ತಕ್ಕಂಥದ್ದು, ಹಾಗೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕುವಂತ ಪ್ರಕ್ರಿಯೆ ತಾವು ಮುಂದಾದ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ಶನಿಯ ಅನುಗ್ರಹದಿಂದ ಈಗ ಪ್ರಸ್ತುತ ಕಾಲಮಾನ ಒಂದಿಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಏನೋ ಒಂದಿಷ್ಟು ಬೆಳಕು ಕಾಣಬಹುದು, ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಹಣಕಾಸಿನ ವಿಚಾರದಲ್ಲಿ ಒಂದೆಜ್ಜೆ ಮುಂದಕ್ಕೆ ಹಾಕಬಹುದು. ಯಾವುದೇ ಒಂದು ವೃತ್ತಿ ಧರ್ಮವನ್ನಾದ್ರೂ ನಿಮ್ಮ ಮನಸ್ಸಾ ಇಚ್ಛೆ ತಾವು ತೆಗೆದುಕೊಂಡಂತ ನಿಲುವು ತೀರ್ಮಾನದಲ್ಲಿ ಲಾಭವನ್ನ ಗಳಿಸಬಹುದು ಎಂಬತಕ್ಕಂಥದರ ಒಂದು ಮನಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಬೇಕಾಗಿದೆ. ವಾಹನಗಳನ್ನು ಓಡಿಸುವಾಗ ಬಹಳ ಜವಾಬ್ದಾರಿ ಬೇಕಾಗಿದೆ. ಅತಿಯಾದಂತ ವೇಗವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ. ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಬಹಳ ಜಾಗೃತರಾಗಿರಿ. ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸರಿಯಾದ ಕ್ರಮವನ್ನು ಅನುಸರಿಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಾಡುವಂತಹ ಕೆಲಸದಲ್ಲಿ ಬದಲಾವಣೆ ಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂತದ್ದಾಗಬೇಕು. ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದಕ್ಕೆ ತಾವು ಪಾತ್ರರಾಗಬೇಕು. ಅದಕ್ಕಾಗಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ, ತುಳಸಿ ದಳವನ್ನ ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ತಾವು ಏನ್ ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇರುವಂತ ಕಾಲ ಇದಾಗಿದೆ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಮಂಗಳ ಗೌರಿಯನ್ನೋ ಲಕ್ಷ್ಮಿಯನ್ನೋ ಪ್ರಾರ್ಥನೆ ಮಾಡ್ತಾ ಬರೀ ಹಣೆಯಲ್ಲಿದ್ದಿರ ಒಂದಿಷ್ಟು ಗಂಧ ಕುಂಕುಮ ಭಸ್ಮ ಹಣೆಗೆ ಧಾರಣೆ ಮಾಡಿಕೊಂಡು ಕುಂಕುಮವನ್ನು ಹಚ್ಕೊಂಡು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಕೊಟ್ಟು ಒಳ್ಳೆ ಮಾತಾಡ್ತಾ ಭಗವತಿಯ ದರ್ಶನ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಆಗ ಮತ್ತಷ್ಟು ಅದ್ಭುತವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಚಂದ್ರ ಮತ್ತೆ ಬುಧ ಇಬ್ಬರೂ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳು ದೂರ ಆಗತ್ತೆ, ಕಷ್ಟಗಳಿಂದ ಹೊರಬರುವಂಗಾಗತ್ತೆ, ಅಥವಾ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಹೊರಗಡೆ ಬಂದು ಒಂದಷ್ಟು ಬದಲಾವಣೆಯನ್ನ ಕಂಡುಕೊಳ್ಳುವಂತ ಯೋಗ ಫಲ ನಿಮ್ಮದಾಗುತ್ತೆ. ಕೆಲವಷ್ಟು ಜನಗಳ ಮಾತನ್ನ ಕೇಳಿ ನಿಮ್ಮ ಸುಂದರವಾದಂತಹ ಬದುಕಿಗೆ ನೀವೇ ಒಂದಿಷ್ಟು ನೋವು ಪಡುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ. ಒಬ್ಬರ ಮಾತನ್ನ ಆಲಿಸಬೇಕಾದ್ರೂ ಒಮ್ಮೆ ನೀವು ಆಲೋಚನೆ ಮಾಡಬೇಕು, ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ.
ಹೇಳುವಂತಹ ವ್ಯಕ್ತಿಗಳ ಮಾತನ್ನ ನೇರವಾಗಿ ನೀವು ಅದನ್ನ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ಮುಂದುವರ್ಸಿದ್ರೆ ಅಥವಾ ಅದನ್ನೇ ನೀವು ನಿಮ್ಮ ಜೀವನ ಪಾಲನೆ ಮಾಡಿದ್ರೆ ಅಲ್ಲಿ ತೊಂದರೆ ಆಗುವಂತದ್ದು ಸಹಜವಾಗಿ ಆಗುತ್ತೆ. ಅದಕ್ಕೋಸ್ಕರ ಸರಿ ತಪ್ಪುಗಳ ಅರಿವನ್ನ ನೀವು ತಂದುಕೊಳ್ಬೇಕು. ನಿಮಗೆ ಸರಿ ಅನ್ಸದ ಮಾತ್ರ ತಾವು ಮುಂದುವರಿಸಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೆಲವಷ್ಟು ವ್ಯವಹಾರಗಳನ್ನು ಮಾಡುವಾಗ ಹಾಗೆ ಹೇಳಿದಂತಹ ಅವರ ಮಾತನ್ನು ಕೇಳಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದಾಗ ಅದನ್ನು ಒಂದಲ್ಲ ಎರಡು ಸತಿ ಆಲೋಚನೆ ಮಾಡಬೇಕಾದ್ದು ಧರ್ಮ. ಹಾಗೆ ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ.